ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಹರಿ ಮತ್ತು ಚಂದನ ಮುತ್ತುಗೆ ಸ್ವೀಟ್ ಕೊಡಬೇಕು ಅಂತ ಸೈಟ್ ಹತ್ರ ಬರ್ತಾರೆ. ಚಂದನ ಸೈಟ್ ಒಳಗಡೆ ಫಾಸ್ಟಾಗಿ ಬರ್ತಾ ಇರೋದನ್ನ ನೋಡಿ, ಹರಿ ನಿಧಾನ ರೀ, ಏನಾದರೂ ಆದರೆ ಹೇಗೆ ಅಂತ ಹೇಳಿದ್ದಕ್ಕೆ, ನಾನು ನಿಧಾನಕ್ಕೆ ನೋಡಿಕೊಂಡೇ ಬರ್ತಾ ಇದ್ದೀನಿ, ನೀವು ಆರಾಮಾಗಿ ಬನ್ನಿ ಸಾಕು ಅಂತ ಹೇಳಿದಾಗ, ಹರಿ ಅದೆಲ್ಲ ಸರಿ, ಅಣ್ಣನಿಗೆ ಫಸ್ಟ್ ಸ್ವೀಟ್ ಕೊಡಬೇಕು ಅಂತ ಇಲ್ಲಿಗೆ ಯಾಕೆ ಬಂದಿದ್ದು, ಮನೆಗೆ ಬಂದಮೇಲೆ ಕೊಡ್ಬೋದಿತ್ತಪ್ಪ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣನೇ ಫಸ್ಟು ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಬಯಸಿದ್ದು, ಹಾಗಾಗಿ ಅವ್ರಿಗೆ ಫಸ್ಟು ನಾನು ಇಲ್ಲೇ ಸ್ವೀಟ್ ಕೊಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲ, ಪಿಕಪ್ಪು ಡ್ರಾಪು ಎಲ್ಲ ಮಾಡೋದು ನಾನು, ಸ್ವೀಟ್ ಮಾತ್ರ ಅಣ್ಣನ್ಗ ಅಂತ ಗುಣಗ್ತಾನೆ. ಅದಕ್ಕೆ ಏನೋ ಗುಣಗುದ್ರಲ್ಲ ಅಂತ ಹೇಳಿದಕ್ಕೆ, ಏನಿಲ್ಲ ಅಣ್ಣ ತಂಗಿ ಬಾಂಧವ್ಯ ಎಷ್ಟು ಚೆನ್ನಾಗಿದೆ, ನೀವಿಬ್ಬರು ಬಾಂಧವ್ಯ ನೋಡಿದ್ರೆ ಕರಳು ಚುರುಕು ಅನ್ನೋ ಥರ ಇದೆ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದ್ದಕ್ಕೆ, ಏನು ಕಿಂಡಲ್ ಮಾಡ್ತಾ ಇದ್ದೀರಾ ನನ್ನನ್ನು ಅಂತ ಹೇಳಿದಾಗ, ಅಲ್ಲ ರೀ ಅದು ಎಷ್ಟು ಚೆನ್ನಾಗಿ ಅದೆಷ್ಟು ಕ್ಲಿಯರಾಗಿ ಹೇಳ್ತೀರಾ ನಾನು ಕಿಂಡಲ್ ಮಾಡಿದೆ ಅಂತ ಹೇಳಿದಾಗ, ಸರಿ ಇವಾಗ ಮಾತೆಲ್ಲ ಬಿಟ್ಟು ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಅಣ್ಣ ಅಂತ ಒಳಗಡೆ ಬರ್ತಾಳೆ. ಹುಷಾರಾಗಿ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದ್ಕೆ, ನಾನು ನೋಡ್ಕೊಂಡೇ ಹೋಗ್ತಾ ಇದ್ದೀನಿ, ನೀವು ಬನ್ನಿ ಫಸ್ಟು ಅಂತ ಹೇಳಿ ಚಂದನ ಮುತ್ತು ಅಣ್ಣ ಅಂತ ಅಂದ್ಕೊಂಡು ಈ ಕಡೆ ಬರ್ತಾಳೆ. ಹರಿನೂ ಬರ್ತಾನೆ. ಅಣ್ಣ ಅಂತ ಅಂದಾಗ ಮುತ್ತು ಅಲ್ಲಿದ್ದವ್ರು ಈ ಕಡೆ ಬಂದು ಆವೋ ಅಂತ ಹೇಳ್ತಾರೆ. ಅದಕ್ಕೆ ಹರಿ ಹಾವ ಅಂತ ಅಂದ್ಬಿಟ್ಟು ಗಾಬರಿ ಆಗ್ತಾನೆ. ಆಗ ಚಂದನ, ಅಯ್ಯೋ ಅದು ಹಿಂದಿನಲ್ಲೇ ಆವೋ ಅಂತ ಅಂದರೆ ಬನ್ನಿ ಅಂತ ಹೇಳಿದ್ಕೆ, ಅಯ್ಯೋ ಏನಣ್ಣ ನೀನು ಹೇಗೇಗೋ ಮಾತಾಡ್ತೀಯ, ನೀನು ಹಿಂದಿನಲ್ಲೆಲ್ಲ ಹಾವು ಅಂದರೆ ಹಾವು ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನ ಹಿಡ್ಕೊಂಡೆ ಅಷ್ಟೇ, ಏನಣ್ಣ ಏನೇನೋ ಮಾತಾಡ್ತೀಯ ಅಂತ ಹೇಳಿದ್ದಕ್ಕೆ, ಆ ಥರ ಎಲ್ಲ ಏನೂ ಇಲ್ಲ, ಇವ್ರ ಜೊತೆ ಮಾತಾಡಿ ನಾನು ಸ್ವಲ್ಪ ಹಿಂದಿ ಮಾತಾಡ್ತೀನಿ ಅಷ್ಟೇ. ಸರಿ ಅದೇನದು ಇಬ್ರು ಇವತ್ತು ಸೈಟ್ ಕಡೆ ಬಂದುಬಿಟ್ಟಿದ್ದೀರಾ, ಏನು ವಿಷಯ ಅಂತ ಮುತ್ತು ಕೇಳ್ತಾರೆ. ಅದಕ್ಕೆ ಹರಿ, ಅಯ್ಯೋ ನಿನ್ನ ತಂಗಿ ನಿನಗೆ ಸ್ವೀಟ್ ಕೊಡ್ಬೇಕಂತಣ್ಣ, ಅದಕ್ಕೆ ಬಂದ್ವಿ ಅಂತ ಹೇಳಿದಾಗ, ಸ್ವೀಟಾ ಏನು ವಿಶೇಷ ಅಂತ ಕೇಳಿದ್ದಕ್ಕೆ, ಯಾಕೆ ಅಂದರೆ ನನಗೆ ಕೆಲಸ ಸಿಕ್ತು ಅಂತ ಚಂದನ ಹೇಳ್ತಾಳೆ. ಮುತ್ತುಗೆ ತುಂಬಾ ಖುಷಿಯಾಗುತ್ತೆ. ಹೇಳಿರ್ಲಿಲ್ವೇನಮ್ಮ, ನಿನ್ನ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ನಿನಗೆ ಕೆಲಸ ಸಿಕ್ಕೇ ಸಿಗುತ್ತೆ, ಆ ದೇವ್ರು ನಿನಗೆ ಕೈ ಬಿಡಲ್ಲ ಅಂತ ನೋಡ್ದ, ಕೊನೆಗೂ ನಿನಗೆ ಕೆಲಸ ಸಿಕ್ತು ಅಂತ ಹೇಳಿದಾಗ, ಸ್ವೀಟನ್ನ ತಗೊಳ್ಳಿ ಅಣ್ಣ ಅಂತ ಹೇಳಿಬಿಟ್ಟು ಸ್ವೀಟ್ ಕೊಡ್ತಾಳೆ. ಅಣ್ಣ ನಾನು ಎಲ್ರಿಗೂ ಸ್ವೀಟ್ ಕೊಟ್ಬಿಡ್ತೀನಿ, ನೀವು ತಿಂತಾಯಿರಿ ಅಂತ ಹೇಳಿಬಿಟ್ಟು ಮೇಲ್ಗಡೆ ಹೋಗ್ತಾಳೆ. ಆಗ ಹರಿ, ಅಲ್ಲ ಕರ್ಕೊಂಡು ಹೋಗೋನು ಕರ್ಕೊಂಡು ಬರೋರು ಎಲ್ಲವರು ನಾನು, ಆದರೆ ಸ್ವೀಟ್ ಮಾತ್ರ ನಿನ್ಗ ಅಣ್ಣ ಅಂತ ಹೇಳಿದಾಗ, ಅಯ್ಯೋ ಅದಕ್ಕೆ ಯಾಕೋ ಉರ್ಕೊಂತೀಯ, ತಗೋ ಸ್ವೀಟು ಅಂತ ಹೇಳಿಬಿಟ್ಟು ಹರಿಗೂ ತಿನ್ನಿಸ್ತಾರೆ. ಅದಾದಮೇಲೆ ಚಂದನ ಅಲ್ಲಿಗೆ ಬರ್ತಾಳೆ. ಬಂದು ಎಲ್ಲರಿಗೂ ಸ್ವೀಟ್ ಕೊಡ್ತಾ ಇರ್ತಾಳೆ. ಆವಾಗ, ಅಣ್ಣ ನನಗೆ ಈ ಸೈಟ್ ನೋಡಿದ್ಮೇಲೆ ಒಂದು ಐಡಿಯಾ ಬಂತು, ಹೇಳಲ್ಲ ಅಂತ ಹೇಳಿದ್ದಕ್ಕೆ, ಹೇಳಮ್ಮ ಅಂತ ಹೇಳಿದಾಗ, ಇವಾಗ ಎಲ್ಲ ಕಡೆ ಓಪನ್ ಕಿಚನ್ ಮಾಡ್ತಾರೆ, ನೀವು ಇಲ್ಲಿ ಓಪನ್ ಕಿಚನ್ ಮಾಡಿದ್ರೆ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತಲ್ಲ ಅಂತ ಹೇಳಿದಾಗ, ಹೌದಮ್ಮ ನೋಡು ನೀನು ಬಂದಿದ್ದ ತಕ್ಷಣ ಯಾವ ಥರ ಐಡಿಯಾಗಳನ್ನ ಕೊಡ್ತಾ ಇದೀಯಾ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಹೌದು ಹಾಲು ದೊಡ್ಡದಾಗಿ ಕಾಣಿಸುತ್ತೆ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ಆಯಿತು ನಾವು ಇಲ್ಲಿ ಓಪನ್ ಕಿಚನ್ನೇ ಮಾಡೋಣ ಅಂತ ಅಮಿತ್ ಭೈ ಹತ್ರ ಮುತ್ತುನು ಹೇಳ್ತಾರೆ. ಅಷ್ಟರೊಳಗಡೆ ಮಹಿಮಾ ಅಲ್ಲಿಗೆ ಬರ್ತಾಳೆ. ಮಹಿಮಾ ಬಂದಿದ್ದನ್ನ ನೋಡಿ ಮುತ್ತು ಮಹಿಮಾ ಅಂತ ಕರೀತಾರೆ. ಹಂಗ ಯಾರಿದು ಅಂತ ಚಂದನ ಮತ್ತೆ ಹರಿ ನೋಡ್ಬೇಕಾದ್ರೆ, ಅಮಿತ್ ಭೈ ಅದು ನನ್ನ ತಂಗಿಯವಳು ರಾಜಸ್ಥಾನಿಂದ ಬಂದಿದ್ದಾಳೆ ಅಂತ ಹೇಳಿದಾಗ, ಹರಿ ಹಾಗಾದ್ರೆ ನಿಮ್ಗೆ ಕನ್ನಡ ಬರಲ್ವಾ, ಹಿಂದಿ ಮಾತ್ರ ಮಾತಾಡೋದ ನೀವು ಅಂತ ಕೇಳ್ತಾನೆ. ಅದಕ್ಕೆ, ಇಲ್ಲ ಕನ್ನಡ ಸ್ವಲ್ಪ ಮಾತಾಡ್ತೀನಿ, ಕಲಿತಾ ಇದ್ದೀನಿ, ಕಲಿಬೇಕು ಅಂತ ಹೇಳ್ತಾಳೆ. ಸರಿ ಆಯಿತು ಬೇಗ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಇವ್ರು ಯಾರು ಅಂತ ಕೇಳುವಾಗ ಅಮಿತ್ ಭೈ ಇದು ಮುತ್ತುಬಾಯಿನ ತಮ್ಮ ಮತ್ತು ಅವರ ಬೀವಿ ಇವರು ಅಂತ ಚಂದನ ಕಡೆ ಪರಿಚಯ ಮಾಡಿಕೊಡ್ತಾರೆ. ಹಾಗಾದರೆ ಮುತ್ತುಬಾಯಿಗಿನ್ನ ಹರಿಯವ್ರಿಗೇನೆ ಬೇಗ ಮದುವೆ ಆಗಿದೆಯಲ್ಲ ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಮಹಿಮಾ. ಅದಕ್ಕೆ ಹೌದು ಅಂತ ಅಂದ್ಬಿಟ್ಟು ಅಮಿತ್ ಭೈ ಹೇಳಿದ್ದಕ್ಕೆ ಹರಿ, ಅಯ್ಯೋ ಅದು ನಮ್ಮಿಬ್ರದ್ದು ಲವ್ ಆದಮೇಲೆ ನಮ್ಮದು ಮದುವೆ ಆಗಿದೆ, ಹಾಗಾಗಿ ನಮ್ಮದು ಬೇಗ ಆಯಿತು ಅಂತ ಹರಿ ಹೇಳ್ತಾನೆ. ಅವನು ಹೇಳ್ತಾ ಇರೋದನ್ನು ನೋಡಿ ಚಂದನ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳ್ತಾಳೆ. ಸರಿ ಆಯಿತು ತಂದಿದ್ದೀನಿ ಅಂತ ಮಹಿಮಾ ಅಮಿತ್ ಭೈ ಕಡೆ ಹೇಳ್ದಾಗ, ಅಮಿತ್ ಭೈ ಮುತ್ತುಬಾಯಿ ಊಟ ಮಾಡೋಣ ಅಂತ ಹೇಳಿದ್ದಕ್ಕೆ, ಸರಿ ನೀವಿಬ್ರು ನಮ್ಮ ಜೊತೆನೇ ಊಟ ಮಾಡಿ ಅಂತ ಚಂದನ ಮತ್ತು ಹರಿಗೆ ಮುತ್ತು ಹೇಳ್ತಾರೆ. ಅದಕ್ಕೆ, ಇಲ್ಲ ಅಣ್ಣ ನಾವು ಮನೆಗೇ ಹೋಗಿ ಊಟ ಮಾಡ್ತೀವಿ, ನಿಮ್ಗೆ ಮಾತ್ರ ತಂದಿರ್ತೀರಾ, ನಾವು ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಮಹಿಮಾ, ಇಲ್ಲ ನಾವು ಜಾಸ್ತಿ ತಂದಿದ್ದೀನಿ, ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಅಂತ ಹಿಂದಿನಲ್ಲಿ ಹೇಳ್ತಾಳೆ. ಅದನ್ನು ಅಮಿತ್ ಭೈ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರಿ ಆಯಿತು ಅಂತ ಹೇಳುವಾಗ ಚಂದನ, ಸರಿ ನಾನು ಸ್ವಲ್ಪ ಸೈಟ್
ಸೈಟೆಲ್ಲ ನೋಡ್ಲಾ ಅಣ್ಣ ಅಂತ ಚಂದನ ಹೇಳಿದ್ದಕ್ಕೆ ಮುತ್ತು ಸರಿ ಬಾಮ್ಮ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಹೋದ್ಮೇಲೆ ಹರಿಗೆ ಬೇಜಾರಾಗಿ ಅಲ್ಲ ಇಲ್ಲಿ ನಾನೊಬ್ಬ ಇದ್ದೀನಿ ಅನ್ನೋದನ್ನೇ ಮರ್ತು ಹೋಗ್ಬಿಟ್ರಲ್ಲ ಇವರು ಅಂತ ಫೀಲ್ ಮಾಡ್ಕೋತಾ ಇರಬೇಕಾದ್ರೆ ಮಹಿಮಾ ಇರ್ತಾಳಲ್ಲ ಅವಳಿಗೆ ಹಲೋ ಮಹಿಮಾ ಅಂತ ಕರೀತಾರೆ. ಆಗ ಬೋಲಿ ಅಂತ ಮಹಿಮಾ ಹೇಳಿದ್ದಕ್ಕೆ ಇದೇನಪ್ಪ ಇವಳು ಕೆಟ್ಟ ಭಾಷೆ ಎಲ್ಲ ಮಾತಾಡ್ತಾ ಇದ್ದಾಳಲ್ಲ ಅಂತ ಹರಿ ಬೇಜಾರು ಮಾಡ್ಕೋತಾ ಇರ್ತಾನೆ. ಅಷ್ಟರೊಳಗಡೆ ಮಹಿಮಾ ಮಾತಾಡಿ ಮಾತಾಡಿ ಅಂತ ಹೇಳಿದಾಗ ಓ ಒಂದು ಮಾತಾಡಿ ಅಂತನಾ, ಮಾತಾಡ್ತೀನಿ ಆಮೇ ಬೋಲ್ತಾ ಅಂತ ಹೇಳಕ್ಕೆ ಹೋಗ್ತಾನೆ. ಹೀಗೋ ಮಾಡಿ ಕನ್ನಡ ಹಿಂದಿ ಎರಡು ಮಿಕ್ಸ್ ಆಗಿ ಕನ್ವರ್ಸೇಷನ್ ಮುಂದುವರಿಯುತ್ತೆ. ಊಟ ಮಾಡಲ್ವಾ, ಊಟ ಆಯ್ತಾ ಅಂತ ಕೇಳಿದ್ದಕ್ಕೆ ನೀವು ಎಲ್ಲರೂ ಕೂತ್ಕೊಂಡು ಸಾತ್ ಮೇ ಊಟ ಮಾಡೋಣ ಅಂತ ಹರಿ ಹೇಳ್ತಾನೆ. ಸರಿ ಆಯಿತು, ಎಲ್ಲರೂ ಮನೆಗೆ ಬರ್ತಾರೆ. ಮುತ್ತುಗೆ ಸೈಟಿಂದ ಫೋನ್ ಬಂದಿರುತ್ತೆ. ಹೌದು, ನಾಳೆ ಅದನ್ನೆಲ್ಲ ಮುಗಿಸ್ಬಿಡೋಣ, ಓಪನ್ ಕಿಚನೇ ಮಾಡೋಣ ಅಂತ ಎಲ್ಲ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಚಂದನ ಮತ್ತು ಮಹಿ ಮನೆಗೆ ಬರ್ತಾರೆ. ಅಣ್ಣ ಫುಲ್ಲು ಸುಸ್ತಾಗೋಯ್ತಣ್ಣ ಅಂತ ಹೇಳಿ ಮಹಿ ಸೋಫಾ ಮೇಲೆ ಕೂತ್ಕೋತಾನೆ. ಅದಕ್ಕೆ ಮುತ್ತು ಹೋಗಿ ಇರು ನಾನು ನೀರನ್ನ ತೊಗೊಂಡು ಬರ್ತೀನಿ ಅಂತ ಹೇಳಿ ನೀರನ್ನ ತೊಗೊಂಡು ಬರ್ತಾನೆ. ಚಂದನ ಮತ್ತು ಮಹಿ ಇಬ್ಬರೂ ನೀರನ್ನ ಕುಡಿತಾರೆ. ಅದಾದಮೇಲೆ ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು ಅಂತ ಹೇಳಿದ್ದಕ್ಕೆ ಅದು ನಾಳೆ ನಾನು ಕೆಲಸಕ್ಕೆ ಹೋಗ್ಬೇಕಲ್ಲ, ಬಟ್ಟೆ ಇರಲಿಲ್ಲ, ಅದಕ್ಕೆ ಹೊಸ ಬಟ್ಟೆ ತರೋಣ ಅಂತ ಹೋಗಿದ್ದೆ ಶಾಪಿಂಗ್ಗೆ ಅಂತ ಹೇಳಿದ್ದಕ್ಕೆ ಹರಿ ಅಯ್ಯೋ ನನಗೆ ಹೇಳಿದರೆ ನಾನೇ ಕರ್ಕೊಂಡು ಬರ್ತಾ ಇರಲಿಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಬಲ್ಲೂ ಕರ್ಕೊಂಡೇ ಬಂದರು ಅಂತ ಚಂದನ ಹೇಳ್ತಾರೆ. ಸರಿ ಆಯಿತು ಅಂತ ಎಲ್ಲರೂ ಸುಮ್ಮನೆ ಇರಬೇಕಾದ್ರೆ ಮಹಿ ಅಣ್ಣ ಅದಕ್ಕೆ ನನಗೆ ಹೊಸ ಶರ್ಟ್ ಕೊಡಿಸಿದ್ರು ಅಂತ ಹೇಳ್ತಾನೆ. ಅದಕ್ಕೆ ಹೌದೇನೋ ಅಂತ ಹೇಳಬೇಕಾದ್ರೆ ಆ ಶರ್ಟ್ನ ಓಪನ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ವಾವ್ ಮಹಿ ತುಂಬಾ ಚೆನ್ನಾಗಿದೆ, ಆದರೆ ಇದೇನೋ ಇದು ಇಷ್ಟೊಂದು ರೇಟ್ ಇದೆ, ಅಯ್ಯೋ ಇದಕ್ಕೆ ಒಂದು 4-5 ಶರ್ಟ್ ಬರ್ತಿತ್ತಪ್ಪ ಅಂತ ಮುತ್ತು ಹೇಳಿದ್ದಕ್ಕೆ ಅಣ್ಣ ಅದು ಬ್ರ್ಯಾಂಡೆಡ್ ಅಣ್ಣ, ಅದನ್ನೆಲ್ಲ ಯೋಚನೆ ಮಾಡಬಾರ್ದು, ಬ್ರ್ಯಾಂಡೆಡ್ ಬಟ್ಟೆಗಳು ಅಷ್ಟೇ ಕಾಸ್ಟ್ಲಿ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ, ತೊಗೋಬೇಕಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಅಣ್ಣ ನಿಮಗೂ ತಂದಿದ್ದೀನಿ ಅಂತ ಚಂದನ ಮುತ್ತುಗೆ ಶರ್ಟ್ನ ತೆಗೆದುಕೊಡ್ತಾಳೆ. ಆ ಶರ್ಟ್ನ ನೋಡಿ ಮುತ್ತು ತುಂಬಾ ಖುಷಿ ಪಡ್ತಾರೆ. ವಾವ್ ಎಷ್ಟು ಚೆನ್ನಾಗಿದೆ ಇದು ಶರ್ಟು ಅಂತ ಹೇಳಿ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಣ್ಣ ಏನಾಯ್ತಣ್ಣ ಚಂದನ ಕೇಳಿದ್ದಕ್ಕೆ ಇಲ್ಲ ಅಮ್ಮ, ನಮಗೆ ಅಮ್ಮನ ಬಿಟ್ಟರೆ ಮತ್ತೆ ಬೇರೆ ಯಾರೂ ಹೊಸ ಬಟ್ಟೆ ತಂದುಕೊಟ್ಟಿರಲಿಲ್ಲ, ಇವತ್ತು ನೀನು ತಂದುಕೊಟ್ಟೆ, ನಮ್ಮ ಕಣ್ಮುಂದೆ ಅಮ್ಮನ್ನೇ ತರಿಸ್ಬಿಟ್ಟೆ ಅಮ್ಮ, ತುಂಬಾ ಖುಷಿ ಆಯಿತು ಅಂತ ಮುತ್ತು ಹೇಳ್ತಾರೆ. ಅದಕ್ಕೆ ಸಾರಿ ಅಣ್ಣ ಅಂತ ಚಂದನ ಹೇಳಿದ್ದಕ್ಕೆ ಅಯ್ಯಯ್ಯೋ ಇಲ್ಲ ಅಮ್ಮ ಆ ಥರ ಏನೂ ಇಲ್ಲ, ನನಗೆ ಅಮ್ಮನ ನೆನಪಾಯಿತು ಅದಕ್ಕೆ ಹೇಳ್ಕೊಂಡೆ ಅಷ್ಟೇ ಅಂತ ಹೇಳಿದಾಗ ಎಲ್ರಿಗೂ ಖುಷಿ ಆಗುತ್ತೆ. ಒಂದು ಕ್ಷಣ ಎಲ್ಲರೂ ಅಮ್ಮನ್ನ ನೆನ್ಪು ಮಾಡ್ಕೊತಾರೆ. ಅದಾದಮೇಲೆ ಚಂದನ ಕಂಟಿಗೆ ಶರ್ಟನ್ನು ಕೊಡ್ತಾಳೆ. ಕಂಟಿ ಅದನ್ನು ನೋಡಿ ಅದಕ್ಕೆ ನನಗೆ ಯಾಕೆ ಅದಕ್ಕೆ ತರಕ್ಕೆ ಹೋದ್ರಿ ಅಂತ ಹೇಳಿ ಶರ್ಟನ್ನು ಓಪನ್ ಮಾಡಿ ನೋಡಿದ್ರೆ ಟೀ ಶರ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಥ್ಯಾಂಕ್ ಯು, ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಹಾಗೆಯೇ ನಟರಾಜ್ ಅವ್ರು ಬಂದಾಗ ಏನು ದೀಪಾವಳಿ ಹಬ್ಬ ಜೋರಾ, ದೀಪಾವಳಿ ಹಬ್ಬ ಏನು ಇಲ್ವಲ್ಲ ಇವಾಗ ಹತ್ತಿರದಲ್ಲಿ, ಏನಕ್ಕೆ ಬಟ್ಟೆ ಶಾಪಿಂಗು ಅಂತ ಹೇಳಿದಾಗ ಏನು ಅಂಕಲ್ ಬಟ್ಟೆನ ದೀಪಾವಳಿ ಹಬ್ಬದಲ್ಲೇ ಹೊಸ ಬಟ್ಟೆ ತೊಗೋಬೇಕು ಆ ಥರ ಎಲ್ಲ ಏನೂ ಇಲ್ಲ ತಾನೇ, ತೊಗೊಳ್ಳಿ ನಿಮಗೂ ತಂದಿದ್ದೀನಿ, ನಾಳೆಯಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ನಿಮಗೆಲ್ಲ ಗಿಫ್ಟು ಅಂತ ಹೇಳಿದಾಗ ನನಗಿಲ್ವೇನಮ್ಮ ಅಂತ ಹೇಳಿದ್ದಕ್ಕೆ ನಿಮಗೇನೆ ಅಂಕಲ್ ತೊಗೊಳ್ಳಿ ಗಿಫ್ಟನ್ನ, ನೀವು ಈ ಮನೆಯವರೇ ತಾನೇ ಅಂತ ಹೇಳಿದ್ದಕ್ಕೆ ಮಹಿ ಅಯ್ಯೋ ಅವನೇನು ಈ ಮನೆಯವನಲ್ಲ, ನಾವು ಈ ಮನೆಯಲ್ಲಿ ಅವನ್ನ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಹೌದು ನನ್ನ ಮನೆಯಲ್ಲಿ ನೀವೆಲ್ಲ ಇರೋದು ಅಂತ ಅವರು ಹೇಳ್ತಾರೆ. ಸರಿ ಆಯಿತು ಅದೆಲ್ಲ ಬಿಡಿ, ತೊಗೊಳ್ಳಿ ಅಂಕಲ್ ಅಂತ ಶರ್ಟ್ ಕೊಟ್ಟಾಗ ಶರ್ಟ್ನ ನೋಡಿ ವಾವ್ ಸಕ್ಕದಾಗಿದೆ ಡಾಟರ್ ಇಲ್ಲ, ತುಂಬ ಚೆನ್ನಾಗಿದೆ, ಅಥವಾ ಅವನು ತಂದಿದ್ನಲ್ಲ ಲಾಸ್ಟ್ ಟೈಮ್ ಆ ಥರ ಏನಾದ್ರು ಪಜಿತಿನ ಏನು ಅಂತ ಹೇಳುವಾಗ ಶರ್ಟ್ ತುಂಬ ಚೆನ್ನಾಗಿದೆ, ಎಲ್ಲರೂ ಅಯ್ಯೋ ಅಂತ ನಗ್ತಿರ್ತಾರೆ. ಶರ್ಟನ್ನು ಹಾಕ್ಕೊಂಡು ಬರ್ತೀನಿ ಅಂತ ಅವರು ತೊಗೊಂಡು ಹೋಗ್ತಾರೆ. ಅವಳು ಚಂದನ ಸರಿ ಅಂತ ಅವಳು ಲಗೇಜನ್ನು ತೊಗೊಂಡು ಒಳಗೆ ಹೋಗ್ತಿರ್ತಾಳೆ. ಆಗ ಹರಿ ಏನ್ರಿ ಎಲ್ರಿಗೂ ಬಟ್ಟೆ ತಂದಿದ್ದೀರಾ, ನನಗೆ ಬಟ್ಟೆ ಇಲ್ವಾ ಅಂತ ಹೇಳಿದ್ದಕ್ಕೆ ಅಯ್ಯೋ ಹರಿ ತಂದಬೇಕು ಅಂತಲೇ ಇದ್ದೆ ಆದರೆ ಶಾಪ್ ಕ್ಲೋಸ್ ಆಗಿಬಿಡ್ತು ಅಷ್ಟರಲ್ಲಿ, ಅದಕ್ಕೆ ತರೋಕ್ಕಾಗಲಿಲ್ಲ ಅಂತ ಹೇಳಿದಾಗ ಅಲ್ಲ ರೀ ಎಲ್ರಿಗೂ ಅಷ್ಟು ಹೊಸ ಬಟ್ಟೆಗಳನ್ನ ತಂದಿದ್ದೀರಾ, ನನಗೊಂದು ಬನಿಯನ್ನೋ ಒಂದು ಕರ್ಚಿಫೋ ಏನಾದ್ರು ತಂದುಕೊಡ್ಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ಅಂತ ಹೇಳಿದ್ದಕ್ಕೆ ಅನ್ನಿಸ್ತು ಹರಿ, ಆದರೆ ಟೈಮ್ ಆಗೋಗ್ಬಿಟ್ಟಿತ್ತು ಏನು ಮಾಡಲಿ ಅಂತ ಹೇಳ್ತಾಳೆ. ಅದಕ್ಕೆ ಕಂಟಿ ನೋಡೋ ಮಹಿ ಇಲ್ಲಿ ನನ್ನ ಟೀ ಶರ್ಟ್ದು ಎಷ್ಟು ಚೆನ್ನಾಗಿದೆ ಸ್ಟಿಚ್ ಇಲ್ಲ ಅಂತ ಹೇಳ್ತಿರ್ತಾನೆ. ಹಾಗೆ ಮಹಿ ಕೂಡ ಹೌದಣ್ಣ ನಂದು ನೋಡಿ ಇಲ್ಲಿ ಬ್ರ್ಯಾಂಡೆಡ್ ಶರ್ಟ್, ಇದನ್ನು ಕಾಲೇಜ್ಗೆ ಹಾಕೊಂಡು ಹೋದ್ರಂತೂ ಎಲ್ಲರೂ ಕಣ್ಣು ನನ್ನ ಮೇಲೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಅಂತ ಇಬ್ಬರು ಉರಿಸ್ತಾ ಇರ್ತಾರೆ ಹರಿಗೆ. ಅಷ್ಟರಲ್ಲಿ ಚಂದನ ಮತ್ತೆ ಅದು ಬಟ್ಟೆನ ತೆಗೆದು ಹರಿಗೆ ಕೊಡ್ತಾಳೆ. ನನಗೂ ತಂದಿದ್ದೀರಾ ಅಲ್ವಾ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಅವ್ನಿಗೆ ಇಷ್ಟ ಆಗೋ ಥರ ಶರ್ಟ್ ಇರುತ್ತೆ. ಏನ್ರಿ ಇದು ಈ ಥರ ಶರ್ಟ್ ತೊಗೋಬೇಕು ಅಂತ ನಾನು ಎಷ್ಟು ದಿನದಿಂದ ಅನ್ಕೊತಾ ಇದ್ದೆ ಅಂತ ಹೇಳಿದಾಗ ಆದರೆ ದುಡ್ಡಿರಲಿಲ್ಲ ಅಂತ ಹೇಳು ಅಂತ
ಅಂತ ಕಂಟಿ ಹೇಳ್ತಾನೆ. ಸುಮ್ಮನೆ ಇರೋ ಅಂತ ಹರಿ ಹೇಳ್ತಾನೆ. ಚೆನ್ನಾಗಿದೆಯಾ, ಇಷ್ಟ ಆಯ್ತಾ ಅಂತ ಹೇಳಿದ್ಗೆ ನನ್ನ ಫೇವ್ರೆಟ್ ಕಲರು. ಅದು ಹೇಗ್ರಿ ನೀವು ನಾನು ಇಷ್ಟಪಟ್ಟಿದ್ದ ಶರ್ಟು, ನಾನು ಇಷ್ಟಪಡೋ ಕಲರು ಎಲ್ಲವುದು ಹಾಗೆ ತೊಗೊಂಡು ಬಂದಿದ್ದೀರಾ, ಇದಕ್ಕೆ ಅಲ್ವಾ ದೂರದ ಅನುಬಂಧ ಅಂತ ಹೇಳೋದು ಅಂತ ಹೇಳಿದ್ದಕ್ಕೆ, ಇದಕ್ಕೇ ನೀವು ಈ ಓವರಾಗೆಲ್ಲ ಮಾತಾಡ್ತಿರಲ್ಲ ಅದಕ್ಕೆ ನನಗೆ ಕೋಪ ಬರೋದು ಅಂತ ಚಂದನ ಹೇಳ್ತಾಳೆ. ಸರಿ ಆಯಿತು, ಇವಾಗ ಇಷ್ಟ ಆಯಿತಾ ಅಂತ ಹೇಳಿದ್ದಕ್ಕೆ ಹಾಂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಭಾರತಿದು ಫೋನ್ ಬರುತ್ತೆ. ಫೋನ್ನ ನೋಡಿ ಅಣ್ಣ ಭಾರತಿ ಫೋನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಎಲ್ಲರೂ ಶಾಕ್ ಆಗ್ತಾರೆ. ಹಾಗೆ ಕಂಟಿ ಅವಳು ಇನ್ನೂ ದುಬೈಗೆ ಹೋಗಿಲ್ವಾ ಅಂತ ಹೇಳಿದ್ಕೆ, ಎಲ್ಲಿ ದುಬೈಗೆ ಹೋಗ್ತಾಳೆ, ಅಣ್ಣನ ಊಟನ ಮಿಸ್ ಮಾಡ್ಕೊತಾ ಇರ್ತಾಳೆ, ಅದಕ್ಕೆ ದುಬೈಗೆ ಹೋಗಿಲ್ಲ ಇಲ್ಲೇ ಇದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ ರಿಸೀವ್ ಮಾಡಲ ಅಣ್ಣ ಅಂತ ಹೇಳಿದ್ದಕ್ಕೆ ಮುತ್ತು ಬೇಡ ಬೇಡ ಅಂತ ಹೇಳಿದಾಗ ಏನಣ್ಣ ನಾವೆಲ್ಲ ಇದ್ದೀವಿ ಅಂತ ಹೀಗೆ ಹೇಳ್ತಾ ಇದೆಯಾ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಇಲ್ಲ ಕಣೋ ಆ ಥರ ಎಲ್ಲ ಏನೂ ಇಲ್ಲ, ನಾನು ಮಾತಾಡಬೇಕು ಅಂದರೆ ನಾನು ಮಾತಾಡ್ತೀನಿ ಅಲ್ವಾ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಮುತ್ತು ಒಳಗೆ ಹೋಗ್ತಾರೆ. ರೆಡಿ ಆಗ್ತಾ ಇರ್ತಾನೆ. ಕಂಟಿ ಮತ್ತು ಮಹಿ ಇಬ್ರು ಸೋಫಾ ಮೇಲೆ ಕೂತಿರ್ತಾರೆ. ಮುತ್ತು ಅಲ್ಲಿಗೆ ಸಕ್ಕರೆ ಪೊಂಗಲ್ನ ತೊಗೊಂಡು ಬಂದು ಮಹಿ ತೊಗೊಳ್ಳೋ ಸಕ್ಕರೆ ಪೊಂಗಲ್ ಅಂತ ಕೊಡ್ತಾರೆ. ಸಕ್ಕರೆ ಪೊಂಗಲ್ ನೋಡಿ ಏನಣ್ಣ ಇವತ್ತು ಸಕ್ಕರೆ ಪೊಂಗಲ್ ಮಾಡಿದ್ಯಾ, ಏನು ವಿಶೇಷತೆ ಅಂತ ಕೇಳಿದ್ದಕ್ಕೆ, ಅದು ಚಂದನ ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಅಲ್ಲೇನೋ ಮೊದಲನೇ ದಿನ, ಹಾಗಾಗಿ ಸಿಹಿನ ತಿಂದ್ಕೊಂಡು ಹೋಗಲಿ, ಅವಳಿಗೆ ಸಕ್ಕರೆ ಪೊಂಗಲ್ ಅಂದರೆ ತುಂಬ ಇಷ್ಟ ಅಂತ ಮಾಡಿದೆ ಅಂತ ಹೇಳಿದ ತಕ್ಷಣ ಹರಿ ಏನಣ್ಣ ಇದು ಒಂದಿನಾದ್ರೂ ನಾನು ಮೊದಲನೇ ದಿನ ಕೆಲಸಕ್ಕೆ ಹೋದಾಗ ಹೋಗಲಿ ಸಕ್ಕರೆ ಪೊಂಗಲ್ ಬೇಡ ಅಣ್ಣ, ಬಾಯಿಗೆ ಒಂಚೂರು ಸಕ್ಕರೆನಾದರೂ ಹಾಕಿದ್ದಣ್ಣ, ಏನಣ್ಣ ಇದು ತಂಗಿ ಬಾಂಧವ್ಯ ಸಿಕ್ಕಾಬಿಟ್ಟೆ ಜೋರಾಗೆ ನಡೀತಾ ಇದೆ ಅಂತ ಹೇಳಬೇಕಾದ್ರೆ, ಯಾಕೋ ನೀನು ಕೊಟ್ಟಿಲ್ವೇನೋ ಮಾಡಿಲ್ವೇನೋ ಅಂತ ಹೇಳಿದ್ಗೆ ಮಹಿ ಹೌದಣ್ಣ ನನ್ನ ಬರ್ತಡೆಗೂ ಏನು ಮಾಡಿದ್ದೇನೋ ನೆನಪಿಲ್ವಪ್ಪ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಕಂಟಿ ಕೂಡ ಏನೋ ಹೇಳ್ತಾನೆ, ಹಾಗೇನಿಲ್ಲ ಕಣ್ರು ಅಂತ ಹೇಳೋಷ್ಟರೊಳಗಡೆ ಒಳಗಡೆಯಿಂದ ಚಂದನ ಸೀರೆ ಹಾಕ್ಕೊಂಡು ಬರ್ತಾಳೆ. ಸೀರೆ ಹಾಕ್ಕೊಂಡು ಬಂದಿದ್ದನ್ನು ನೋಡಿ ಎಲ್ಲರೂ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಚಂದನ ಅಂತ ಎಲ್ಲರೂ ಹಾಗೆ ನೋಡ್ತಾ ಇರ್ತಾರೆ. ರೆಡಿನಾ ಅಂತ ಹೇಳೋಷ್ಟರೊಳಗಡೆ ನಾನು ಹೋಗಿ ಅವಳಿಗೆ ಸಕ್ಕರೆ ಪೊಂಗಲ್ ತೊಗೊಂಡು ಬರ್ತೀನಿ ಅಂತ ಮುತ್ತು ಒಳಗಡೆ ಹೋಗ್ತಾರೆ. ಇಲ್ಲಿ ಹರಿ ಚೇರನ್ನು ರೆಡಿ ಮಾಡಿ ಎಲ್ಲ ಒರೆಸಿ ಬನ್ನಿ ಕೂತ್ಕೊಳ್ಳಿ ಅಂತ ಕರೀತಾನೆ. ಚಂದನ ಹೋಗಿ ಆ ಚೇರ್ ಮೇಲೆ ಕೂತ್ಕೊತಾಳೆ. ಏನಿದು ಇವತ್ತು ಉಪಚಾರ ಬೇರೆ ಥರನೇ ನಡೀತಾ ಇದೆ, ಏನು ಇವತ್ತು ಅಂತ ಹೇಳಿದ್ಕೆ, ಅದು ಹಾಗಲ್ಲ ಇವತ್ತು ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದ್ದೀರಲ್ವಾ ಅದಕ್ಕೋಸ್ಕರ ರೆಡಿ ಮಾಡಿದೆ, ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಂತ ಹರಿ ಹೇಳ್ತಾನೆ. ಸರಿ ಆಯ್ತು ಅಂತ ಒಳಗಡೆ ಹೋಗಿ ಮುತ್ತು ಸಕ್ಕರೆ ಪೊಂಗಲ್ ತಂತಾರೆ. ಸಕ್ಕರೆ ಪೊಂಗಲ್ ತಗೊಂಡು ಬಂದು ಚಂದನಾಗೆ ಕೊಟ್ಟಿದ್ದಕ್ಕೆ ಚಂದನ ಅದನ್ನು ಏನಣ್ಣ ಇವತ್ತು ಸ್ವೀಟ್ ಪೊಂಗಲ್ ಮಾಡಿದ್ದೀರಾ ಅಂತ ಹೇಳಿದ್ದಕ್ಕೆ, ಹೌದಮ್ಮ ನೀನು ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದ್ದಿಲ್ಲ ಅದಕ್ಕೆ ಬಾಯಿ ಸಿಹಿ ಮಾಡ್ಕೊಂಡು ಹೋಗಲಿ ಅಂತ ಮಾಡಿದೆ ಅಂತ ಹೇಳಿದ್ದಕ್ಕೆ, ಹೌದು ಅದಕ್ಕೆ ನಿಮಗೋಸ್ಕರ ಅಣ್ಣ ಮಾಡಿರೋದು ಅಂತ ಮಹಿ ಹೇಳ್ತಾನೆ. ಚಂದನ ಅದನ್ನು ಟೇಸ್ಟ್ ಮಾಡಿ ನೋಡಿ ಹೇಗಿದೆಯಮ್ಮ ಅಂತ ಕೇಳಿದ್ದಕ್ಕೆ, ಅಣ್ಣ ಸಕ್ಕದಾಗಿದೆ ಅಣ್ಣ ತುಂಬ ಚೆನ್ನಾಗಿದೆ ಅಂತ ತುಂಬ ಎಂಜಾಯ್ ಮಾಡಿಕೊಂಡು ಸಕ್ಕರೆ ಪೊಂಗಲ್ನ ತಿಂತಾ ಇರ್ತಾಳೆ. ಎಲ್ರಿಗೂ ಅಷ್ಟೇ ಖುಷಿ ಆಗುತ್ತೆ. ಅವಳು ಸಕ್ಕರೆ ಪೊಂಗಲ್ನ ತಿಂದು ಮುಗಿಸ್ತಾಳೆ. ಈ ಕಡೆ ಹರಿ ಅವಳು ಫೋಟೋನ ತೆಕ್ಕೊತಾ ಇರ್ತಾನೆ. ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ಕ್ಯಾಪ್ಚರ್ ಮಾಡ್ತಿಂತಾನೆ, ಆದರೆ ಯಾರಿಗೂ ಗೊತ್ತಾಗೋದಿಲ್ಲ. ನೀನು ಹೊರಡ್ಲಾ ಅಂತ ಹೇಳುವಾಗ ಮುತ್ತು ದೇವ್ರಿಗೆ ನಮಸ್ತೆನ ಮಾಡಿ ಹೋಗಮ್ಮ ದೀಪ ಹಚ್ಚು ಅಂತ ಹೇಳಿದ್ದಕ್ಕೆ ಚಂದನ ಹೋಗಿ ದೇವ್ರಿಗೆ ದೀಪನ ಹಚ್ಚಿ, ದೇವ್ರೆ ನಾನು ಇವತ್ತು ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಮುಂದೇನು ಇದೇ ರೀತಿ ಒಳ್ಳೇದಾಗೋ ಹಾಗೆ ನೋಡ್ಕೊಳಪ್ಪ ಅಂತ ನಮಸ್ತೆ ಮಾಡ್ತಾಳೆ. ನಮಸ್ತೆ ಮಾಡಿ ಬಂದು ಹೊರಡೋಣ ಅಂತ ಈ ಕಡೆ ನಿಂತಿರುವಾಗ್ಲೇ ಅಲ್ಲಿಗೆ ನಟರಾಜ್ ಅವರು ಚಂದನ ಕೊಟ್ಟಿರೋ ಹೊಸ ಶರ್ಟ್ನ ಹಾಕೊಂಡು ಬಂದು ನಿಂತ್ಕೊತಾರೆ. ಏನಯ್ಯ ಇದು ಆ ಕಡೆಯಿಂದ ಈ ಕಡೆಗೆ ವಾಕ್ ಮಾಡ್ತಾ ಇದೀಯಾ ಅಂತ ಹೇಳಿದ್ದಕ್ಕೆ, ವಾಕ್ ಅಲ್ಲ ಕಣೋ ಅಷ್ಟೇ, ಇದು ಕ್ಯಾಟ್ ವಾಕು ಬೇಕಂತಾನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಚಂದನ, ಅಂಕಲ್ ನೀವು ಸೂಪರಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದಾಗ, ಥ್ಯಾಂಕ್ ಯು ಮಾ, ಈ ನಟರಾಜ ಯಾವಾಗಲೂ ಅಷ್ಟೇ ಯಾವ ಶರ್ಟ್ ಹಾಕೊಂಡ್ರು ಸೂಪರ್, ನಟರಾಜ ಮಾಡಿದ್ದೇನೆ ಟ್ರೆಂಡ್ ಆಗೋದು, ದಟ್ ಈಸ್ ನಟರಾಜ ಸ್ಟೈಲ್ ಯುನೋ ಅಂತ ಹೇಳಿ ಗ್ಲಾಸ್ನ ಹಾಕೊತಾರೆ. ಇವರೆಲ್ಲರೂ ನಗ್ತಾ ಇರ್ತಾರೆ. ನಟರಾಜ್ ಅವರು ಗ್ಲಾಸ್ನ ಹಾಕ್ಕೊಂಡು ಓಕೆ ನಾನು ಔಟ್ಸೈಡು ನನ್ನ ಸಿಂಹಾಸನದಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೊರಗಡೆ ಹೋಗ್ತಾರೆ. ಅಷ್ಟರಲ್ಲಿ ಮಹಿ ಅದಕ್ಕೆ ಹಿರಿಯದಕ್ಕೆ ಒಂದು ನಿಮಿಷ ಅಂತ ಹೇಳಿ ಒಳಗಡೆಯಿಂದ ಒಂದು ಪೆನ್ನ ತೊಗೊಂಡು ಬಂದು, ತಗೊಳ್ಳಿ ಅದಕ್ಕೆ ಇದು ನನ್ನ ಲಕ್ಕಿ ಪೆನ್ನು, ಇನ್ಮೇಲಿಂದ ಅದು ನಿಮಗೆ ಅಂತ ಹೇಳಿದ್ದಕ್ಕೆ, ನಿನಗೆ ಅಂತ ಚಂದನ ಕೇಳ್ತಾಳೆ. ಇಲ್ಲ ಅದಕ್ಕೆ ನಾನು ಬೇರೆ ತೊಗೊತೀನಿ ತಗೊಳ್ಳಿ ಅಂತ ಹೇಳಿಬಿಟ್ಟು ಪೆನ್ನ ಕೊಡ್ತಾರೆ. ಸರಿ ಈಗಲಾದರೂ ಹೊರಡ್ಬೋದಾ ಅಂತ ಹೇಳಿದಾಗ, ಒಂದು ನಿಮಿಷ ಇರಮ್ಮ ಅಂತ ಮುತ್ತು ಒಳಗಡೆ ಹೋಗಿ ಲಂಚ್ ಬಾಕ್ಸ್ನ ತಂದು ಕೊಡ್ತಾರೆ. ಸರಿ ಅಣ್ಣ ಥ್ಯಾಂಕ್ ಯು, ನಾನು ಹೊರಡೋಣ ಇವಾಗ ಅಂತ ಹರಿ ಹೇಳ್ತಾನೆ. ಇಲ್ಲಿ ಕಂಟಿ ಹತ್ರ ನಾನು ಒಂದು ಗಿಫ್ಟ್ ತಂದಿದ್ದೀನಿ ಕಣೋ ಅಂತ ಅಂದ್ಬಿಟ್ಟು ಚಂದನ ಹತ್ರ ಅಂತ ಹೇಳಿದ್ದಕ್ಕೆ, ಕಂಟಿ ಇವಾಗಲೇ ಕೊಡೋದಲ್ವೇನೋ ಅಂತ ಹೇಳಿದಾಗ, ಇಲ್ಲಿ ಕೊಟ್ಟರೆ ನಿಮ್ಮ ವಕ್ರದೋಷಿಗಳೆಲ್ಲ ಬಿಡುತ್ತೆ, ಹಾಗಾಗಿ ನಾನು ಹೊರಗಡೆ ಕೊಡ್ತೀನಿ ಅಂತ ಹರಿ ಹೇಳ್ತಾನೆ. ಇವತ್ತಿನ ಸಂಚಿಕೆ, ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.